ಕ್ಯಾಶ್ 103 121 224 ಬರುತ್ತೆ. ನಾನು ಕ್ಯಾಶೇ ಕಲೆಕ್ಟ್ ಮಾಡಿಲ್ಲ, ಬಟ್ ಕ್ಯಾಶ್ ಅಂತ ತಗೊಳ್ತಾ ಇದೆ ಸರ್ ಅದು. ಸರಿ ಸರ್, ನಾನು ಚೆಕ್ ಮಾಡ್ತೀನಿ ಬಿಡಿ ಸರ್. 26 ಕಿಲೋಮೀಟ್ರಿಂದ ಬಂದಿದ್ದೀನಿ. ಎಲ್ಲಿಂದ ಅಂದರೆ ಚಿಕ್ಕಪೇಟೆ ಹತ್ತಿರದಿಂದ ಇದನ್ನ ತಗೊಂಬಂದಿದ್ದೀನಿ. ನಾನು ಇವಾಗಿರೋದು ಎಲೆಕ್ಟ್ರಾನಿಕ್ ಸಿಟಿ. ಇದು ಸಂತೃಪ್ತಿ ಹೋಟೆಲ್ ಅಂತ ಹಾಕಿದ್ದೀರಾ, ಅಲ್ಲಿಗೆ ಹೋಗ್ಬಿಟ್ಟು ನಾನು ಕಾಲ್ ಮಾಡಿದೆ. ಇದೇನಾ ಸರ್? ಓಕೆ. ನಿಮಗೆ ನೋಡಿ 62 ರೂಪಾಯಿ, 62 ರೂಪಾಯಿ, 63 ರೂಪಾಯಿ ಈ ರೀತಿ ಆರ್ಡರ್ನ ಕೊಟ್ಟಿದ್ದಾನೆ. ನಮಸ್ತೆ ಸ್ನೇಹಿತರೆ, ನಾನು ಒಬ್ಬ ಜನ ಮತ್ತೊಂದು ಹುಡುಗಿ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಶಂಕರ್ ಸೇರಿದ್ದೀವಿ. ಏನಪ್ಪ ವಿಷಯ ಅಂದರೆ, ಲಾಸ್ಟ್ ಟೈಮ್ ನಿಮಗೆ ಒನ್ ಡೇ ಯಾವ ರೀತಿ ಜೊಮ್ಯಾಟೊ ಮಾಡೋದು ನೈಟ್ ಅಂತ ಹೇಳಿ ತೋರಿಸ್ಕೊಟ್ಟಿದ್ವಿ. ಇವತ್ತು ಏನಂದರೆ ಒಂದು ಚಾಲೆಂಜ್ ಹಾಕ್ಕೊಂಡಿದ್ದೀವಿ. ಇವತ್ತು ಬೆಳಿಗ್ಗೆ ಬಂದ್ಬಿಟ್ಟು 9 ಗಂಟೆ ಒಂದು 15 ನಿಮಿಷ ಆಗಿದೆ. ರಾತ್ರಿವರೆಗೂ ಮಾಡ್ತೀವಿ. ಯಾರು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ತಾರೆ ಪೋಟರಲ್ಲಿ ಅಂತೇಳಿ ನೋಡುವಂಥ ಒಂದು ಚಾಲೆಂಜ್ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಏನು ಯಾರು ನೀವೇ ಗೆಲ್ತೀರಾ? ಹಂಗೆ ಪ್ರತಿ ಸರಿ ನಾನೇ ಗೆದ್ದಿರೋದು. ಝೊಮ್ಯಾಟೊ, ಸ್ವಿಗ್ಗಿ ಏನೇ ಮಾಡಿಲ್ಲ ಅದು ಫುಡ್ ಡೆಲಿವರಿ ಅವ್ರು ಗೆಲ್ಬಹುದು. ಬಟ್ ಇದು ಹತ್ರ ಗೊತ್ತಲ್ಲ, ಏನಿದು ಹೈಪರ್ ಲೋಕಲ್ ಡೆಲಿವರಿ, ನಾವೇ ಗೆಲ್ಲೋದು. ನೋಡೋಣ. ಓಕೆ, ಬನ್ನಿ ಬಿಡೋಣ, ಶುರು ಮಾಡೋಣ. ಸ್ನೇಹಿತರೆ, ಫಸ್ಟ್ ಆರ್ಡರ್ ಕಂಪ್ಲೀಟ್ ಆಯಿತು. ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಇವಾಗ ಸೆಕೆಂಡ್ ಆರ್ಡರ್ ಬಿದ್ದಿದೆ. ವಿಜಯನಗರ ಗುಟ್ಟಳ್ಳಿಯಿಂದ. ಇಲ್ಲಿ ಶಿವ ಎಂಟರ್ಪ್ರೈಸಸ್ ಅಂತ, ಅಲ್ಲಿ ಹೋಗೋಣ ಬರೀ. ಸರ್ ಪೋಟ್ರ್ ಅಡ್ರೆಸ್ಸು ಗೋವಿಂದರಾಜನಗರ ಸರ್, ವಿಜಯನಗರ. ಲಕ್ಷ್ಮಣ್ ರಾಮ್ ಸ್ಟೋರ್. ಇದೇನಾ ಸರ್? ಓಕೆ, ಪಿಕಪ್ ಆಯಿತು ಗುರು. ನೋಡಿ, ಸ್ಟಾರ್ಟ್ ಪಿಕಪ್ ಕೊಟ್ಟಿದ್ದೀನಿ. ಈ ಥರ ಇದೆ, ಹಂಗೆ ಬಿಡೋಣ, ಇಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿಂದ ನೋಡ್ಬೋದು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ತೋರಿಸ್ತೀನಿ ನೋಡಿ. ವಿಜಯನಗರ ಬಂದ್ಬಿಟ್ಟು 9 ಕಿಲೋಮೀಟರ್ ಇದೆ. 9 ಕಿಲೋಮೀಟರ್ ನೋಡಿ. ಆಗಲೇ ಬಂದ್ಬಿಟ್ಟು 60 ರೂಪಾಯಿ ಕೊಟ್ಟರು, ಕ್ಯಾಶ್ ಕೊಟ್ಟರು 60 ರೂಪಾಯಿ. ಸೆಕೆಂಡ್ ಆರ್ಡ್ರು 120 ರೂಪಾಯಿ ಏನೋ ಐತೆ, 120 ರೂಪಾಯಿ. ಬನ್ನಿ ಹೋಗೋಣ. ಫೋನ್ ಪೇನಾ ಮಾಡಿ ಸರ್, ಕೊಡ್ತೀನಿ. ಹಾಂ, ಇದ್ರ ಹತ್ರ ಸರ್, ಗುಟ್ಟಳ್ಳಿ. ಹಾಂ, ಓಕೆ ಸರ್. 149. ಹಾಂ, ಓಕೆ ಸರ್, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, 2 ಆರ್ಡರ್ ಕಂಪ್ಲೀಟ್ ಆಯಿತು. ನೋಡಬೇಕು ಇರೋದು ಎಲ್ಲಪ್ಪ ಅಂದರೆ, ಈಗ ನಾನು ವಿಜಯನಗರ ಹತ್ರ ಇದ್ದೀನಿ. ನನಗೆ ಈ ಆರ್ಡ್ರಿಗೆ ಎಷ್ಟು ಕೊಟ್ಟ ಅಂತೇಳಿ ನೋಡೋದಾದ್ರೆ 119 ರೂಪಾಯಿ ಕೊಟ್ಟ. 119 ರೂಪಾಯಿ. 2 ಆರ್ಡ್ರ್ ಕಂಪ್ಲೀಟ್ ಆಗಿದೆ. ನೋಡಬೇಕು, ವೇಟ್ ಮಾಡಬೇಕು 3ನೇ ಆರ್ಡ್ರ್ ಬರುತ್ತೆ ಅಂತ. ವಿಜಯನಗರ ಹತ್ರ ಇಲ್ಲಿ ಬರ್ಬೋದು, ವೇಟ್ ಮಾಡೋಣ. ಓಕೆ, 3rd ಆರ್ಡ್ರು ಕೊಡಿ ಸರ್. ಹಾಂ, ಡೈರೆಕ್ಟ್ ಹೋಗ್ತೀವಿ. ಇದು ಮನೆ ಇರೋದು. ಓಕೆ, ಅವರೇ ಬಂದು ನಿಮ್ಮ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಫೋನ್ ಮಾಡ್ತಾರೆ. ನೀವು ಫೋನ್ ಮಾಡಿ ಅವರಿಗೆ, ನಂಬರಿಗೆ, ಅವ್ರು ಬಂದು ಕಲೆಕ್ಟ್ ಮಾಡ್ತಾರೆ. ನೀವು ವಾಟಿಕಾ ಹೋಟೆಲ್ ಗೊತ್ತಾ ನಿಮಗೆ? ಎಲ್ಲಿ ಸರ್? ವಾಟಿಕಾ. ಇಲ್ಲ, ಅದು ಹಾಕಿದ್ದೀರಾ ಕರೆಕ್ಟಾಗಿ? ಅಲ್ಲ, ಅದು ಅಡ್ರೆಸ್ ಹಾಕಿದ್ದೀನಿ. ಅಡ್ರೆಸ್ ಯಾವ್ದು ಹಾಕಿದ್ದೀರಾ? ಒಂದೇ ನಿಮಿಷ ಸರ್. ಇದೇ ಅಡ್ರೆಸ್ ಅಲ್ಲ, ನಿಮಗೆ ರಾಜರಾಜೇಶ್ವರಿಯಲ್ಲಿ ಯಾವುದು ಹತ್ತಿರ? ಇದು ಸಂತೃಪ್ತಿ ಹೋಟೆಲ್ ಅಂತ ಹಾಕಿದ್ದೀರಾ? ಹೌದು, ಅಲ್ಲಿಗೆ ಹೋಗ್ಬಿಟ್ಟು ನಾನು ಕಾಲ್ ಮಾಡಿದೆ. ರಾಜರಾಜೇಶ್ವರಿ ನಿಮಗೆ ಹತ್ತಿರ ಪೆಟ್ರೋಲ್ ಕಮ್ಮಿ ಆಗಲಿ ಅಂತ ನಾನು ಹತ್ತಿರ ಎಲ್ಲಿ ಆಗ್ತದೆ ಅಲ್ಲೇ ಬಂದು ಕಲೆಕ್ಟ್ ಮಾಡಿ ಹೇಳ್ತೀನಿ. ಅವನು ಇಲ್ಲ, ಒಂದು ನಿಮಿಷ ಸರ್, ಇದು ಎಲ್ಲಿಗೆ ತೋರಿಸ್ತದೆ? ಓಕೆ ಸ್ನೇಹಿತರೆ, ಅವ್ರು ಇನ್ನೂ ಒಂದು ಸ್ವಲ್ಪ ಸಮೀಪನೇ ಹೇಳಿದ್ರು. ಅದು 10 ಕಿಲೋಮೀಟ್ರ್ ತೋರಿಸ್ತಾಯಿತ್ತು. ಅವ್ರು ಬಂದ್ಬಿಟ್ಟು ನನಗೆ 8.5 ಕಿಲೋಮೀಟ್ರ್ ಹೇಳಿದ್ದಾರೆ. ಬನ್ನಿ ಹೋಗೋಣ. 2 ಆರ್ಡ್ರ್ 3ನೇ ಆರ್ಡ್ರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಟೈಮ್ ತಗೊಳತ್ತೆ. ಆದರೆ ಇವಾಗ 3ನೇ ಆರ್ಡ್ರ್ ಬಂದ್ಬಿಟ್ಟು ರಾಜರಾಜೇಶ್ವರಿ ನಗರ. ನೀವೇನು ನೋಡಿದ್ರಿ ನೋಡಿ, ರೋಡ್ ಈ ರೀತಿ ಖಾಲಿ ಇದ್ದರೆ ಆರಾಮಾಗಿ ಮಾಡ್ಕೋಬೋದು.
ಆ ಕಡೆ ಸಿಟಿ ಒಳಗಡೆ ಹೋಗ್ಬಿಟ್ರೆ ನೋಡಬೇಕು. ಇವಾಗ ರಾಜರಾಜೇಶ್ವರಿ ನಗರಕ್ಕೆ ಡ್ರಾಪ್ ಮಾಡಿದ್ಮೇಲೆ ಆರ್ಡ್ರ್ ಬರುತ್ತಾ ಇಲ್ವಾ ಅಂತೇಳಿ ಅದು ಒಂದು ಟೆನ್ಷನ್ನು. ಆರ್ಡ್ರ್ ಬರಲಿಲ್ಲ ಅಂದರೆ ಯಾವ ಕಡೆ ಹೋಗಬೇಕು ಅನ್ನೋ ಟೆನ್ಷನ್ನು. ಇದರಲ್ಲಿ ಹೆಂಗೆ ಅಂದರೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಾದರೆ ಇದೇ ಪ್ಲೇಸಲ್ಲಿ ಆರ್ಡ್ರ್ ಬರುತ್ತೆ ಅಂತೇಳಿ ಒಂದು ಸ್ವಲ್ಪ ಇರುತ್ತೆ, ಈ ಪ್ಲೇಸಲ್ಲಿ ಆರ್ಡ್ರ್ ಬಂದೇ ಬರುತ್ತೆ ಅಂತ. ಬಟ್ ಇದರಲ್ಲಿ ಹಂಗಿಲ್ಲ, ಕಾಯ್ಕೊಂಡು ಕುತ್ಕೋಬೇಕು. ಆಗಲೇ ಅರ್ಧ ಗಂಟೆ ಕಾದೆ, ಆಮೇಲೆ ಸಿಕ್ತು. ಇವಾಗ ಹೋಗ್ತಾ ಇದ್ದೀನಿ. ಆರ್ಡ್ರ್ ಕೂಡ ಡೆಲಿವರ್ ಆಯಿತು. ಆರ್ಡ್ರಿಗೆ ಎಷ್ಟು ಕೊಟ್ಟು ಅಂತೇಳಿ ನೋಡೋದಾದರೆ ಹಾಂ 224 224 ನನಗೆ ಕೊಟ್ಟವನ. ಯಾಕೆ ಯಾವ್ದು ಗುರು ಇದು? ಕ್ಯಾಶ್ 103 121 224 ಬರುತ್ತೆ. ನಾನು ಕ್ಯಾಶೇ ಕಲೆಕ್ಟ್ ಮಾಡಿಲ್ಲ. ಇರಿ ಒಂದು ನಿಮಿಷ. ಹಲೋ, ಹಾಂ ಸರ್, ಅದು ಡೆಲಿವರ್ ಆಯಿತು. ಬಟ್ ಅದು ಪೇಮೆಂಟು ಸ್ವಲ್ಪ ಮಿಸ್ಟೇಕ್ ಆಗಿದೆ ಸರ್. ಅದು ಇಲ್ಲ ಸರ್, ಒಂದ್ಸಲಿ ನಿಮ್ಮ ಆ್ಯಪಲ್ಲಿ ಹೋಗಿ ನೋಡಿ, ಕ್ಯಾಶ್ 103 ಕಲೆಕ್ಟ್ ಮಾಡು ಅಂತ ಹೇಳ್ತಾ ಇದೆ. ಓಕೆ ಸರ್, ಓಪನ್ ಮಾಡಿ ಸರ್. ಅಂದರೆ ನಾನು ನೋಡಲಿಲ್ಲ, ಹಂಗೆ ಟ್ರಿಪ್ ಎಂಡ್ ಮಾಡಿಬಿಟ್ಟೆ. ಹಾಂ ಸರ್, ರಿಸೀವ್ಡ್ ಅಂತ ಬಂತು ಸರ್. ಇಲ್ಲೇನೋ ಮೆಸೇಜ್ ಬಂತು. ಒಂದೇ ನಿಮಿಷ ಸರ್, ಇನ್ನೊಂದ್ಸತಿ ಚೆಕ್ ಮಾಡಿಬಿಡ್ತೀನಿ. ಏನು ಸರ್ ಇದು? ಸಾರಿ ಸರ್, ಬಟ್ ಕ್ಯಾಶ್ ಅಂತ ತಗೊತಾ ಇದೆ ಸರ್ ಅದು. ಸರಿ ಸರ್, ನಾನು ಚೆಕ್ ಮಾಡ್ತೀನಿ ಬಿಡಿ ಸರ್. ಹಾಂ ಸರಿ ಸರ್. ಓಕೆ ಸರ್, ಆಗಿದೆ ಸರ್. ಥ್ಯಾಂಕ್ ಯು ಸರ್. ಆಗಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸ್ನೇಹಿತರೆ, ನೋಡಿ 103 ತಗೋಬೇಕಾಗಿತ್ತು, ತಗೊಂಡಿಲ್ಲ. ಟೋಟಲ್ 224 ಅಂತ ಯಾಕಂತ ಗೊತ್ತಿಲ್ಲ. ಅಡ್ಜಸ್ಟ್ಮೆಂಟು, ವಾಲೆಟ್ ಅಡ್ಜಸ್ಟ್ಮೆಂಟ್ 103 ಏನೋ ಗೊತ್ತಿಲ್ಲ. 224 ಒಟ್ಟಿನಲ್ಲಿ ಕೊಟ್ಟವನೆ. ಆಯ್ತು, ಓಕೆ ಸ್ನೇಹಿತರೆ. 26 ಕಿಲೋಮೀಟ್ರಿಂದ ಬಂದಿದ್ದೀನಿ. ಎಲ್ಲಿಂದ ಅಂದರೆ ಚಿಕ್ಕಪೇಟೆ ಹತ್ತಿರದಿಂದ. ಇದನ್ನ ತಗೊಂಬಂದಿದ್ದೀನಿ. ನಾನು ಇವಾಗಿರೋದು ಎಲೆಕ್ಟ್ರಾನಿಕ್ ಸಿಟಿ. ಫುಲ್ ಇದಾಗೋಯ್ತೆ. ಎಲೆಕ್ಟ್ರಾನಿಕ್ ಸಿಟಿಗೆ ನಾನು ಬಂದಿದ್ದೀನಿ. ಇವಾಗ ಅವರು ಕಾಲ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ಇದನ್ನು ಬಿಚ್ಬಿಡೋಣ. ನೋಡಿ ಏನು ಮಾಡೋದು. ಅಲ್ಲಿಂದ ಎಷ್ಟು ಕೊಟ್ಟೆ ಗೊತ್ತಾ ನನಗೆ? 250 ರೂಪಾಯಿನ ಅಷ್ಟೇ ತೋರಿಸ್ತಾ ಇದ್ದದು. ಸ್ನೇಹಿತರೆ, ಅದು ಡೆಲಿವರಿ ಆಯಿತು. ಸುಸ್ತಾಗೋಯ್ತು. ಬಂದಿರೋದು ಎಷ್ಟಂದರೆ 28 ಕಿಲೋಮೀಟ್ರ್ ಬಂದಿದ್ದೀನಿ. 280 ರೂಪಾಯಿ ಕೊಟ್ಟವನೇ. ಹೆಂಗೆ ಉರಿತಿ ಹೇಳಿ? 28 ಕಿಲೋಮೀಟ್ರ್, ಅದರಲ್ಲಿ ಟ್ರೋಲ್ ಬೇರೆ 25 ರೂಪಾಯಿ. ರೋಡ್ ನೋಡಿ ಹೆಂಗಿದೆ ಅಂತ. ಅಯ್ಯೋ ಸಾಕಾಗೋಯ್ತು ನನಗೆ. ಪೆಟ್ರೋಲ್ ಖಾಲಿ ಆಗುತ್ತೇನೋ ಅಂದ್ಕೋತಾ ಇದ್ದೆ. ಯಾಕಂದರೆ ಅದ್ರ ಮೇಲೆ ಬಾಕ್ಸ್ ಇಟ್ಟಿರೋದ್ರಿಂದ ಪೆಟ್ರೋಲ್ ಖಾಲಿ ಆದರೆ ಏನು ಮಾಡೋಣ ಅಂತ ಅಂದ್ಕೋತಾ ಇದ್ದೆ. ಅದು ಪೆಟ್ರೋಲ್ ಖಾಲಿ ಆಗಲಿಲ್ಲ. ಇವಾಗ ಪೆಟ್ರೋಲ್ ಹಾಕ್ಸ್ಬೇಕಲ್ಲಿ. ಇವಾಗ ನಾನಿರೋದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಳಗಡೆ ಅಲ್ಲ, ಬಟ್ ನಮ್ಮ ಮನೆ ರೂಟ್ಗೆ ಆರ್ಡ್ರ್ ಕೊಡ್ತಾನೆ ಎಲ್ಲ ನೋಡಬೇಕು. ಇವಾಗ ಟೈಮ್ ಬಂದ್ಬಿಟ್ಟು 4:52. 5 ಗಂಟೆ ಆಗೈತೆ ಆಲ್ರೆಡಿ. ಈಗ ಹಿಂಗೆ ತಗೋತಾ ಮನೆಗೆ ಹೋಗ್ಬಿಡೋದು. ಮನೆ ರೂಟ್ ಯಾರು ಬಂದರೆ ಆ ಕಡೆ ತಗೊಂಬಿಟ್ಟು ಹೋಗ್ಬಿಡೋದು ಅಷ್ಟೇ. ಆಗಿದೆ ಅರ್ನಿಂಗ್ಸು. ನಿಮಗೆ ಕೊನೆಯದ್ರಲ್ಲಿ ತಿಳಿಸ್ತೀನಿ ಎಷ್ಟಾಗಿದೆ ಅಂತೇಳಿ. 2000 years later. ಸ್ನೇಹಿತರೆ ನಮಸ್ತೆ. ನಾನಿವಾಗ ಇದ್ದೀನಿ. 6 ಗಂಟೆ ಆಗಿದೆ ಟೈಮು. 6 ಗಂಟೆ 5 ನಿಮಿಷ ಆಗಿದೆ. ನಾನಿವಾಗ ಸದ್ಯಕ್ಕೆ ಇರೋದು ಎಲ್ಲಪ್ಪ ಅಂತ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ. ಅದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಇದೆಯಲ್ಲ, ಅದೇ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಸಿಲ್ಕ್ ಬೋರ್ಡ್ ಬರುತ್ತೆ, ಅಲ್ಲಿಗಿದ್ದೀನಿ. ಇವಾಗ ಶಂಕರ್ ಅವರು ಕೂಡ ಬಂದಿದ್ದಾರೆ. ಇವಾಗ ನನ್ನ ಅರ್ನಿಂಗ್ಸ್ನ ನಿಮಗೆ ತೋರಿಸ್ಬೇಕು ಅಂತಂದರೆ 6 ಗಂಟೆ 916 ರೂಪಾಯಿ ಆಗೈತೆ. ಬಟ್ ಯಾಕೋ ಆರ್ಡ್ರ್ಗಳೇ ನನಗೆ ಚೆನ್ನಾಗಿ ಕೊಡಲಿಲ್ಲ. ಹೋಗಿರೋದೆಲ್ಲನೂ ಎಲೆಕ್ಟ್ರಾನಿಕ್ ಸಿಟಿಗೆ ಒಂದು 26-27 ಕಿಲೋಮೀಟ್ರ್ ಹೋದೆ. ಅದಕ್ಕೆ ನನಗೆ ಕೊಟ್ಟಿರೋದು 280 ರೂಪಾಯಿ. ಅದರಲ್ಲಿ ಕಮಿಷನ್ ಎಲ್ಲ ಹೋಗ್ಬಿಟ್ರೆ ನನಗೆ ಸಿಕ್ಕಿರೋದೆ 220 ರೂಪಾಯಿನೇ ಸಿಕ್ತಷ್ಟೇ. ಇವಾಗ ಇಲ್ಲಿ ಶಂಕರ್ ಅವರು ಇದ್ದಾರೆ, ಇಲ್ಲಿ ನೋಡ್ಬೋದು. ಅವ್ರದ್ದು ಎಷ್ಟಾಗಿದೆ ಅಂತಂದರೆ 1100 ಚಿಲ್ಲರೆ ಅನ್ನೋದಾಗಿದೆ ಅಂತೆ.
ನಂದಾಗಿರೋದು ಅಂದರೆ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರು. ಅದ್ರ ಜೊತೆಗೆ ನನಗೆ ಆರ್ಡ್ರುಗಳೇನಪ್ಪ ಅಂತಂದರೆ ಕಡಿಮೆ ಆರ್ಡ್ರುಗಳನ್ನ ಕೊಟ್ಟ, ಅಂದರೆ ಲಾಂಗ್ ಆರ್ಡ್ರುಗಳನ್ನ ಕೊಡಲಿಲ್ಲ ಜಾಸ್ತಿ. ಅರ್ನಿಂಗ್ಸಲ್ಲಿ ಇಲ್ಲಿ ನೋಡೋದಾದ್ರೆ ನಿಮಗೆ ನೋಡಿ 62 ರೂಪಾಯಿ, 63 ರೂಪಾಯಿ ಈ ರೀತಿ ಆರ್ಡ್ರನ್ನ ಕೊಟ್ಟಿದ್ದಾನೆ. ಆದರೆ ಅವ್ರಿಗೆ 200 ರೂಪಾಯಿ, 250 ರೂಪಾಯಿ ಲಾಂಗ್ ಆ ಕಡೆ ಈ ಕಡೆ ಎಸ್ತಿದ್ದಾನೆ. ಬಟ್ ನಾನು ಜಾಸ್ತಿ ಏನು ಹೋಗಿಲ್ಲ. ಬಟ್ ಕೊನೆಯಲ್ಲಿ ಬಂದು ಸೇರಿದ್ದು ಇಬ್ಬರು ಕೂಡ ಸಿಲ್ಕ್ ಬೋರ್ಡ್ ಜಂಕ್ಷನ್ ಹತ್ರ. ಇವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಸಿಲ್ಕ್ ಬೋರ್ಡು. ಓಕೆ ಸ್ನೇಹಿತರೆ, ಇವತ್ತಾಯಿತು, ನೋಡಬೇಕು. ಇನ್ನು ಮನೆಗೆ ಹೋಗ್ತಾ ಯಾವ್ದಾದ್ರು ಆರ್ಡ್ರ್ ಬಿದ್ದರೆ ತೊಗೊಂಬಿಟ್ಟು ಮನೆಗೆ ಹೋಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತು ಯಾವ್ದಾದ್ರು ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ ಈ ರೀತಿ ವಿಡಿಯೋ ಮಾಡಿ ಅಂತ. ಆ ರೀತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೊ ಮಚ್. ಬಾಯ್.